ಪ್ರಾಕ್ಟಿಕಲ್ ಒಳಗ ನಿಮ್ದ ತಪ್ಪಾಗಿದ್ರು ಸಹ ನಿಮ್ಮ ಒಂದು ಬೋರ್ಡ್ ಒಳಗು ನಂದೇನಂದ್ರ ಬೋರ್ಡ್ ಕೇವಲ ಬರೀ ಎಷ್ಟಂದ್ರ 60% ಆಗೈತಿ, 70% ಆಗೈತಿ, ಮತ್ತೆ 80% ಆಗೈತಿ, ಇಷ್ಟ ಆಗೈತಿ. ಹೆಂಗ್ ಮಾಡುದು, ನಂದು KCET ಸರಿಯಾಗಿಲ್ಲ, ಹೆಂಗ್ ಮಾಡ್ಲಿ, ನಂಗೆ ಸೀಟ್ ಸಿಗ್ತೈತೋ ಇಲ್ಲೋ ಅಂತ ಹೇಳಿ ಅನ್ನೋರಿಗೆ ಈ ಒಂದು ವಿಡಿಯೋ ಐತಿ. ವೆಲ್ಕಮ್ ಬ್ಯಾಕ್ ಟು ನಮ್ದೊಂದು ಹೊಸ ವಿಡಿಯೋಕ್ಕೆ. ಈ ಒಂದು ವಿಡಿಯೋ ಒಳಗ ನಾ ಯಾವ್ದ್ರ ಬಗ್ಗೆ ಹೇಳ್ತೇನೆ ಅಂತ ಹೇಳಕ್ಕೆ ನೀವು ಪರ್ಫೆಕ್ಟ್ ಆಗಿ ನೋಡ್ಕೋರಿ. ಏನಂದ್ರ ಎಲ್ಲರಿಗೂ ಕೇಳತ್ತಿದ್ರು, ನಂದು 6 ತಪ್ಪಾಗ್ಯಾವ, ನಂದು 5 ತಪ್ಪಾಗ್ಯಾವ, ನಂಗ ಅಗ್ರಿಕಲ್ಚರ್ ಕಾಲೇಜ್ ಸಿಗ್ತದಿಲ್ಲೋ, ನಂಗೆ ಫಾರೆಸ್ಟ್ ಸಿಗ್ತೈತಿಲ್ಲೋ, ಈ ತರ ಒಂದು ಡೌಟ್ ಭಾಳ ಮಂದಿ ಕೇಳಕತ್ತಿದ್ರು. ಅಂದ್ರೆ ನಮ್ಮ ಒಂದು ಟೀಮ್ ವರ್ಕ್ ಇಂದ ಸೊ ಒಂದು ಲಾಸ್ಟ್ ಇಯರ್ ಆಗಿರ್ಬೋದು, ಲಾಸ್ಟ್ ಇಯರ್ ಇಂದ ಅದರಿಂದ 2023 ಬ್ಯಾಚ್ 24 ಬ್ಯಾಚ್ ಅವ್ರ ಕಡೆಯಿಂದ ಲೈಕ್ ಯಾರ್ಯಾರ್ದು ರ್ಯಾಂಕ್ ಕಡಿಮೆ ಇತ್ತು, ಮೀನ್ಸ್ ಅವ್ರ ಒಂದು ಏನು ಎಕ್ಸಾಮ್ ಸರಿಯಾಗಿರ್ಲಿಲ್ಲ, ಸೊ ಅಂತವ್ರು ಯಾರ್ಯಾರು ಶೀಟ್ ಸಿಕ್ಕೈತಲ್ಲ, ಸೊ ಅವ್ರದ್ದೆಲ್ಲ ಒಂದು ನಾವೊಂದು ಕಲೆಕ್ಟ್ ಮಾಡ್ಕೊಂಡು ಬಂದೇವಿ. ಅದು ನಿಮ್ಮ ಮುಂದೆ ತೋರ್ಸಾತೀನಿ. ಕರೆಕ್ಟ್ ಆಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಾರ್ದ ನೋಡ್ರಿ. ಸ್ಕಿಪ್ ಮಾಡಿದ್ರೆ ನಿಮ್ಗ ಲಾಸ್ ಆಕೈತಿ. ಅದನ್ನೆಲ್ಲ ನಿಮ್ಗ ನಾ ತೋರಿಸ್ತೇನೆ ಅಂತ ಇಲ್ಲಿ ಸ್ಕ್ರೀನ್ ಒಳಗ. ಅಷ್ಟು ಅಲ್ಲಿವರೆಗೂ ನಮ್ಮ ಒಂದು ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬಡ ಬಡ ಸಬ್ಸ್ಕ್ರೈಬ್ ಆಗೋರಿ. ಹಂಗ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸೊ ಅವ್ರಿಗೂ ಈ ಒಂದು ವಿಷಯ ಗೊತ್ತಾಗ್ಲಿ. ನೀವು ಇಲ್ಲಿ ನೋಡ್ಬೋದು, ನಾನು ನಿಮ್ಗೆ ಸ್ಕ್ರೀನ್ ತೋರಿಸ್ತೇನೆ ಅಂತ 2023 ಒಳಗ. ಅಂದ್ರೆ ನಿಮ್ಮ ಒಂದು ಇವಾಗೇನ ಅಗ್ರಿಕಲ್ಚರ್ ರ್ಯಾಂಕಿಂಗ್ ಏನ ಇದು ಮಾಡ್ತಾರಲ್ಲ, ಅದು ಮಾಡ್ಬೇಕಂದ್ರ 25% KCET ಹಿಡಿತಾರ, ಇನ್ನು 25% ಬೋರ್ಡ್ ಹಿಡಿತಾರ. ಉಳಿದಿರ್ತಕ್ಕಂಥ 50% ಏನೈತಲ್ಲ, ಸೊ ಅದನ್ನ ಎಲ್ಲಿಂದ ಹಿಡಿತಾರಪ್ಪ ಅಂತಂದ್ರ ನಿಮ್ಮ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್. ಅಂದ್ರೆ ಅದನ್ನ 200 ಮಾರ್ಕ್ಸಿಗೆ ಮೊನ್ನೆ ಬರೆದ್ರಲ್ಲ 9th ಅವಾಗಿಂದ ಬರ್ದಿದ್ದು ಅದನ್ನ ಹಿಡಿತಾರ. ಇನ್ನೇನೈತಲ್ಲ ಇದನ್ನ ಹಿಡಿದ ಬಿಟ್ಟಕಾರ ಮುಂದೆ ನಿಮ್ಗೆ ಗೊತ್ತಾಕೈತಿ. ಮತ್ತೆ ಇಷ್ಟ ಇದು ಇದೆ ಈ ತರ ಆಯ್ತು. ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ ಅಂತ ಹೆಂಗ್ ಬಂದದ ಅಂತ ಹೇಳ್ತಾರೆ. ಇಲ್ಲೇನಪ್ಪ ಅಂತಂದ್ರೆ ನೀವು ನೋಡ್ಬೋದು, ಪ್ರಾಕ್ಟಿಕಲ್ ರ್ಯಾಂಕ್ PCMB ಅಂತ ಹೇಳ್ತಾರೆ ಕೊಟ್ಟಾರ. ಒಂದು ಕಾಲಮ್ ಒಳಗೆ ಆ ತರ ಮಾಡೇವಿ. ಇನ್ನೊಂದು ಕಾಲಮ್ ಒಳಗೆ ಜನರಲ್ ರ್ಯಾಂಕ್ ಅಂದ್ರ CET 50% KCET, ಸಾರಿ 50% ಓವರ್ ಅಲ್ಲ, ಮತ್ತು KCET 25%, ಮತ್ತೆ PUC ಇದೇನೈತಲ್ಲ ಅಂದ್ರೆ ಎಷ್ಟು ಪರ್ಸೆಂಟ್ ಬಂದೈತಲ್ಲ ಅದ್ರದ್ದು 25%. ಇನ್ನೊಂದು ಕಾಲಮ್ ಒಳಗ ಮಾರ್ಕ್ಸ್, ಅಂದ್ರೆ ನೀವು ಮೊನ್ನೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿರಲ್ಲ, ಸೊ 200 ಮಾರ್ಕ್ಸ್ಗೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಕ್ಕಾವ ಅನ್ನೋದು ಅದೊಂದಾಗಿತ್ತು. ಮತ್ತೆ PCMB ಒಳಗ ಅಂದ್ರೆ 400 ಮಾರ್ಕ್ಸಿಗೆ ಒಂದು ಸಬ್ಜೆಕ್ಟ್ 100 ಮಾರ್ಕ್ಸಿಗೆ ಇರ್ತೈತಿ. ನೀವು ಎಷ್ಟು ತಗೊಂಡ್ರಿ ಅದ್ರ ಮೇಲೆ. ಇನ್ನೊಂದು KCET PCMB ಅಂದ್ರೆ ನೀವು CET ಬರ್ದಿರಲ್ಲ, ಸೊ ಅದರ ಒಂದು ಮಾರ್ಕ್ಸ್ ಎಷ್ಟದ ಅಂತ ಹೇಳಿ 400 ಅಂದ್ರೆ 180 ಮಾರ್ಕ್ಸಿಗೆ. ನಾವು ಮೊದಲಿಗೆ ಹೋಗೋಣಂತ ಒಂದು ಸೀರಿಯಲ್ ನಂಬರ್ ಈ ತರ ಒಂದು 50 ಜನ ನಾವು ಕಲೆಕ್ಟ್ ಮಾಡೇವಿ ರ್ಯಾಂಡಮ್ ಆಗಿ. ಸೊ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ಕೊಂಡು ಹೋಗೋಣಂತ. ಪ್ರಾಕ್ಟಿಕಲ್ ರ್ಯಾಂಕ್ ಅವ್ನ್ ಎಷ್ಟು ಬಂದೈತಿ ಅಂದ್ರೆ 3 ಬಂದೈತಿ. ಒಂದು ಜನರಲ್ ರ್ಯಾಂಕ್ ನೀವು ನೋಡ್ಬೋದು, KCET ಪ್ಲಸ್ PUC ಇವೆರಡು ಕೂಡದಾಕರ 417 ಐತಿ ಜನರಲ್ ರ್ಯಾಂಕ್. ಮತ್ತ ಬೋರ್ಡ ಮತ್ತು KCET ಹಿಡಿದಾಕ 417 ಐತಿ ಅವ್ನ ರ್ಯಾಂಕ್. ಮತ್ತ ಪ್ರಾಕ್ಟಿಕಲ್ ಎಕ್ಸಾಮ್ ಮಾರ್ಕ್ಸ್ ಎಷ್ಟು ಬಂದದ ಅಂದ್ರ 192 ಬಂದದ. ಇನ್ನ PUC ಬೋರ್ಡ್ 400 ಬಂದೈತಿ. ಮತ್ತ KCET 180ಕ್ಕೆ 179. ಈ ತರ ಒಂದು ಇನ್ನೊಂದು ಒಳ್ಳೆ ಸ್ಕೋರ್ ಐತಿ. ನೀವು ಕಾಲೇಜ್ ಆಲ್ರೆಡಿ ಸಿಗ್ತೈತಿ. ಓವರ್ ಆಲ್ ರ್ಯಾಂಕ್ ಎಷ್ಟೈತಪ್ಪ ಅಂತಂದ್ರೆ ಆಲ್ ಓವರ್ ಕರ್ನಾಟಕ 3 ಬಂದೈತಿ. ಈ ತರ ಆದ್ಮೇಲೆ ನೀವು ಇಲ್ಲಿ ನೋಡ್ಬೋದು, ಇದೊಂದ್ ಸ್ವಲ್ಪ ಕಡಿಮೆ ಐತೆ. ನಾವು ಜಾಸ್ತಿ ಇರೋದಕ್ಕೆ ಹೋಗೋಣಂತ. ಲೈಕ್ ಇವಾಗ ಕೆಳಗಡೆಯಿಂದ ಬರೋಣ. ಅಂದ್ರೆ ಯಾರು ಕಡಿಮೆ ತಗೊಂಡಾರಲ್ಲ ಅವರಿಂದ ತಗೊಳ್ಳೋಣ. ಅವ್ರದ್ದು ಫಾರ್ ಎಕ್ಸಾಂಪಲ್ ನಿಮ್ಗೆ ನಾ ತೋರಿಸ್ತೇನೆ ಅಂತ. ನೀವು ನೋಡ್ಬೋದು KCET ಅಂದ್ರೆ PCMB ಎಲ್ಲ ಕೂಡಿ 85 ಮಾರ್ಕ್ಸ್ ಅದ. ಪೂರಾ ಡೌನ್ ಇದ್ದಿದ್ನ ಹೇಳತ್ತೀನಿ. ಮತ್ತ ಇನ್ನ PU ಬೋರ್ಡ್ ಇಂದ 209 ಅಂದ್ರೆ 209 ಮಾರ್ಕ್ಸ್ ಅದಾವು, ಅಂದ್ರೆ 400ಗೆ. ಇನ್ನ ಪ್ರಾಕ್ಟಿಕಲ್ ರ್ಯಾಂಕ್ ಬಂದ್ಬಿಟ್ಟು ಪ್ರಾಕ್ಟಿಕಲ್ ಮಾರ್ಕ್ಸ್ ಬಂದ್ಬಿಟ್ಟು 132 ಅದಾವು. ಜನರಲ್ ರ್ಯಾಂಕ್ ಎಷ್ಟು ಆಕೈತಿ ಅಂದ್ರ 1,29,203 ಜನರಲ್ ರ್ಯಾಂಕ್ ಆಕೈತಿ. ಇನ್ನು ಅದು ಬಿಟ್ಟು ಪ್ರಾಕ್ಟಿಕಲ್ ರ್ಯಾಂಕ್ ಎಷ್ಟು ಆಕೈತಿ ಅಂದ್ರೆ ಬರೀ 18,000 ಆಕೈತಿ. ನಿಮ್ದೆಲ್ಲ ಕಡಿಮೆ ಆಗೈತಿ ಅಂದ್ರೆ ಪ್ರಾಕ್ಟಿಕಲ್ ರ್ಯಾಂಕ್ ಎಷ್ಟು ಬಂದಿರ್ತದ 18,000 ಬಂದಿರ್ತದ. ಮೀನ್ಸ್ ಎಲ್ಲ ಪೂರಾ ದೊಡ್ಡದನ್ನ ಪೂರಾ ಏನು ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರು ಅವ್ನ ಎಷ್ಟು ರ್ಯಾಂಕಿಂಗ್ ಐತಿ ಅಂದ್ರೆ 18,000 ಬಂದೈತಿ. ಇನ್ನು ಇದೇ ತರ ನೋಡ್ಕೊಂಡು ಹೋದ್ರ ಒಂದು ರ್ಯಾಂಡಮ್ ಆಗಿ ತಗೊಳ್ಳೋಣ ಅಂತ. ಇಲ್ಲಿ 44 ನಂಬರ್ ನೋಡ್ರಿ. ಏನಪ್ಪಾ ಅಂತಂದ್ರೆ KCET ಎಕ್ಸಾಮ್ ಒಳಗ 180ಕ್ಕೆ 99 ತಗೊಂಡಾನ, 400ಕ್ಕೆ 316. ಪ್ರಾಕ್ಟಿಕಲ್ ಎಕ್ಸಾಮ್ ಒಳಗ 152 ತಗೊಂಡಾನ, 152 ತಗೊಂಡಾನ. ಮತ್ತ ಜನರಲ್ ರ್ಯಾಂಕಿಂಗ್ ಎಷ್ಟಾಗೈತಿ ಅಂದ್ರೆ 76,340 ಐತಿ. ಮತ್ತ ಅಗ್ರಿಕಲ್ಚರ್ ರ್ಯಾಂಕಿಂಗ್ ಎಷ್ಟು ಪ್ರಾಕ್ಟಿಕಲ್ ಎಲ್ಲ ಉಳಿದ್ರ 11,801. ಎಷ್ಟು ರ್ಯಾಂಕ್ ವೆರಿ ಆಕತ್ ನೋಡ್ರಿ. ಜನರಲ್ ರ್ಯಾಂಕ್ ಮತ್ತು ಪ್ರಾಕ್ಟಿಕಲ್ ರ್ಯಾಂಕ್ ಎಷ್ಟಂದ್ರ 76,000 ಇಲ್ಲಿ 11,000 ಇಲ್ಲಿ. ಪ್ರಾಕ್ಟಿಕಲ್ ರ್ಯಾಂಕ್ ಎಷ್ಟು ವೆರಿ ಮಾಡ್ತಾ ಅಂದ್ರೆ 50% ಹೆಂಗ್ ಕ್ಯಾರಿ ಮಾಡ್ತಾನ ನೀವು ಇಲ್ಲಿ ನೋಡ್ಕೋಬಹುದು. ಇನ್ನು ಇದು ಆದ್ಮೇಲೆ ಇಲ್ಲಿ ಮ್ಯಾಲ್ ಬಂದ್ ನೋಡೋಣಂತ. 20 ನಂಬರ್ ನೀವು ನೋಡ್ಬೋದು. 20 ನಂಬರ್ ಒಳಗ ಒಂದೊಂದು KCET 180ಕ್ಕೆ 109 ಮಾರ್ಕ್ಸ್ ತಗೊಂಡಾನ. ಅದಾದ್ಮೇಲೆ ಬೋರ್ಡ್ ಒಳಗ 400ಕ್ಕೆ 304 ತಗೊಂಡಾನ.
ಇನ್ನ ಪ್ರಾಕ್ಟಿಕಲ್ ರ್ಯಾಂಕ್ ಒಳಗ ಪ್ರಾಕ್ಟಿಕಲ್ ಎಕ್ಸಾಮ್ ಒಳಗ 192 ತಗೊಂಡಾನ. ಅಂದ್ರ ಏನ್ ಟಿಕ್ಕ ಕೂದಿರ್ತೈತಲ್ಲ 50 ಕ್ವಶನ್, ಸೊ ಅದ್ರಾಗ 192 ತಗೊಂಡಾನ. ಅಂದ್ರ ಕೇವಲ 2 ತಪ್ಪು ಮಾಡ್ಯಾನ. ಜನರಲ್ ರ್ಯಾಂಕ್ ಬಂದ್ಬಿಟ್ಟು 72,585 ಅದ, ನೀವು ಇಲ್ಲಿ ನೋಡ್ಬೋದು. ಇನ್ನು ಅದೇ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕ್ ಅಂದ್ರೆ 50% ಪ್ರಾಕ್ಟಿಕಲ್ ರ್ಯಾಂಕ್, ಇನ್ನು 25% ಮತ್ತು 25% ಬೋರ್ಡ್ ಮತ್ತು ಸೀಟ್ ಹಿಡ್ಕೊಂಡು ಇದು ಮಾಡಿದ್ರೆ ಬರೀ 3,000 ಐತಿ. ಯಾವ ತರ ರ್ಯಾಂಕ್ ಬಂದೈತಿ ನೀವು ಇಲ್ಲಿ ನೋಡ್ಬೋದು, ಕ್ಲಿಯರ್ ಆಗಿ ನಿಮ್ಗೆ ಇಲ್ಲಿ ಕಾಣಕತ್ತದ. ಇಷ್ಟು ಈ ಲೆವೆಲ್ಗೆ ನಿಮ್ಮ ಒಂದು ರ್ಯಾಂಕಿಂಗ್ ಬರ್ತದ. ಇನ್ನೇನು ಜಾಸ್ತಿ ಜನ ಎಷ್ಟಪ್ಪ 188 ಬಂದದ. ಪ್ರಾಕ್ಟಿಕಲ್ ರ್ಯಾಂಕ್ ಇಲ್ಲಿ ನೋಡ್ಬೋದು 188 ಅಂತ ಹೇಳಿ ಇಬ್ಬರು ಬಂದದ. ಅದರ ಒಬ್ರು ಹೇಳ್ತೀನಿ ನೋಡ್ರಿ, 13ನೇ ನಂಬರ್ದ. KCT 180ಕ್ಕೆ 103 ಮಾಡ್ಯಾನ. ಮತ್ತ ಬೋರ್ಡ್ಸ್ 400ಕ್ಕೆ 374 ಆಗೈತಿ. ಪ್ರಾಕ್ಟಿಕಲ್ ರ್ಯಾಂಕ್ 3 ತಪ್ಪಣ್ಣ 188 ಬಂದದ. ಇನ್ನು ಜನರಲ್ ರ್ಯಾಂಕ್ ಬಂದ್ಬಿಟ್ಟು ಅಂದ್ರೆ KCT ಮತ್ತು ಬೋರ್ಡ್ಸ್ ಹಿಡ್ಕೊಂಡು ಇದು ಮಾಡಿದ್ರೆ 29,830 ಬಂದೈತಿ ಅಂದ್ರ ಜನರಲ್ ರ್ಯಾಂಕ್. ಇನ್ನು ಅದು ಬಿಟ್ರೆ ನೀವು ಒಂದು ಪ್ರಾಕ್ಟಿಕಲ್ ರ್ಯಾಂಕಿಗೆ ಬಂದ್ರಿ ಅಂದ್ರ ಲೈಕ್ ಹೆಂಗಂದ್ರ ಅಗ್ರಿಕಲ್ಚರ್ ರ್ಯಾಂಕಿಂಗ್ ಅಂದ್ರೆ 50% ಅದು 50% 25 ಇದು ಅಂತ ಹೇಳಿ ಅದಕ್ಕೆ ಬಂದಿರ ಅಂದ್ರೆ 1027. ಎಷ್ಟು ರ್ಯಾಂಕ್ ವೇರಿ ಹಾಕೋದ್ರೆ 1027 ನಿಮ್ಗೆ ಒಂದು ಒಳ್ಳೆ ಇರೋ ಯೂನಿವರ್ಸಿಟಿನೇ ಸಿಗ್ತದ. ಲೈಕ್ KSN UHS ಇರುವಕ್ಕೆ ನಿಮ್ಗೆ ಈಸಿಯಾಗಿ ಸಿಗ್ತದೆ, ದೊಡ್ಡ ಯೂನಿವರ್ಸಿಟಿನೇ ಮಾತದ. ಈ ತರ ಆಗಿತ್ತು. ಇನ್ನು ಈ ತರ ಆದ್ಮೇಲೆ 188 ಐತಿ. ನೀವು 188 ನೋಡಿದ್ರಿ, 196 ಇದ್ರೆ ಚೆನ್ನಾಗಿರೋ ರ್ಯಾಂಕ್ ಅದ. ಇನ್ನು ನೀವು ನೋಡ್ಬೋದು 174 ಐತಿ. ಇವಾಗ ನೋಡ್ರಿ ಇಲ್ಲೊಂದು ಕೆಳಗೆ 14ನೇ ನಂಬರೇ ಐತಿ 174. ಸೊ ಭಾಳ ಜನದ್ದು 174 ಆಗಿರ್ತೈತಿ ಪ್ರಾಕ್ಟಿಕಲ್ ರ್ಯಾಂಕ್. ನೀವು ಇಲ್ಲಿ ನೋಡ್ಬೋದು ಒಂದು CET ಚೆನ್ನಾಗಿ ಮಾಡ್ಯಾನ 118 ಆಗೈತಿ. ಮತ್ತೆ ಬೋರ್ಡ್ಸ್ 391 ಐತಿ. ಪ್ರಾಕ್ಟಿಕಲ್ ಒಳಗ ಏನೋ ಒಂದ್ ಸ್ವಲ್ಪ ತಪ್ಪು ಮಾಡಿ 6 to 7 ತಪ್ಪು ಮಾಡ್ಕೊಂಡಾನ. 6 to 7 ತಪ್ಪು ಮಾಡಿದ್ರು ಸಹ ಅವನೊಂದು ಜನರಲ್ ರ್ಯಾಂಕ್ ಎಷ್ಟು ಅಂದ್ರೆ 14,000 ಅದ. ಮತ್ತ ಈ ಒಂದು ಪ್ರಾಕ್ಟಿಕಲ್ ರ್ಯಾಂಕ್ ಎಲ್ಲ ಇದು ಮಾಡ್ಕೊಂಡು ಹೇಳಿದ್ರೆ 1,168. ಇದು ಸಹ ಒಂದು ಒಳ್ಳೆ ರ್ಯಾಂಕ್, ಚಲೋ ಚೆನ್ನಾಗಿರೋ ಕ್ಯಾಂಪಸ್ ಸಿಗ್ತದ. ಇದು ಆದ್ಮೇಲೆ ಜಾಸ್ತಿ ಯಾರು ಪ್ರಾಕ್ಟಿಕಲ್ ಒಳಗೆ ತಪ್ಪು ಮಾಡಿರಲ್ಲ ಅವ್ರ ಬಗ್ಗೆ ಹೋಗೋಣಂತ. ನೀವು ನೋಡ್ಬೋದು 25ನೇ ನಂಬರ್ ನೀವು ಚೆಕ್ ಮಾಡ್ರಿ. KCT ಒಳಗ 110 ತಗೊಂಡಾನ. ಮತ್ತೆ ಅದಾದ್ಮೇಲೆ ಬೋರ್ಡ್ಸ್ ಒಳಗ 370 400ಕ್ಕೆ. ಅದಾದ್ಮೇಲೆ ಒಂದು ಇದನ್ನ ಮೊನ್ನೆ ಪ್ರಾಕ್ಟಿಕಲ್ ಎಕ್ಸಾಮ್ ಅದ್ರೊಳಗ 160 ತಗೊಂಡಾನ. 160 ತಗೊಂಡ್ರು ಸಹ ಒಂದೊಂದು ಜನರಲ್ ರ್ಯಾಂಕ್ ಎಷ್ಟು ಅಂದ್ರೆ 26,654 ಅದ. ಪ್ರಾಕ್ಟಿಕಲ್ ರ್ಯಾಂಕ್ 4,897. ನೋಡ್ರಿ ಎಷ್ಟಿಂದ ಎಷ್ಟು ವೇರಿ ಆಗ್ತದ ಅಂತ ಹೇಳಕ್ಕೆ ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಕಾಣಕತ್ತದ. ಯಾವ ತರ ಅಂದ್ರೆ 4,897 ಅಂದ್ರೆ ಒಳ್ಳೆ ರ್ಯಾಂಕ್ ಐತೆ. ಲೈಕ್ ಕಾಂಪಿಟೇಷನ್ ಐತಿ. ಅಗ್ರಿ ಒಂದು ಎಷ್ಟು ಸೀಟ್ ಅದಾವ ಅಂದ್ರೆ ಕಡಿಮೆ ಅದಾವು, ಸರಿ ಸುಮಾರು ಒಂದು 2,500 ಅದಾವು. ನೋಡ್ಕೊಂಡು ಇದು ಮಾಡ್ರಿ. ಇನ್ನು ಇದು ಆದ್ಮೇಲೆ ನೀವು ಇಲ್ಲಿ ನೋಡ್ಬೋದು ಈ ತರ ನೀವು ಇಲ್ಲೆಲ್ಲ ಐತಿ. ಸೊ ಈ ತರ ಈ ಒಂದು PDF ನಿಮ್ಗೆ ಏನಾದ್ರು ಬೇಕಾಗಿತ್ತು ಅಂದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಇನ್ನೊಂದು ಇನ್ಸ್ಟಾಗ್ರಾಮ್ ಏನ್ ID ಕಾಣ್ತೈತ್ಲ, ಸೊ ಇದಕ್ಕೆ ನೀವು ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿದ್ರಿಂದ ನಾನು ನಿಮ್ಗೆ ಕಳಿಸ್ತೇನೆ. ಇದೇ ರೀತಿ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ದೋಸ್ತರಿಗೆಲ್ಲ ಶೇರ್ ಮಾಡ್ರಿ, ಹಂಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾವ ತರ ವಿಡಿಯೋ ನಿಮಗೆ ಬೇಕು, ಯಾವ್ದಾದ್ರು ಒಂದು ಡೌಟ್ ಇತ್ತಂದ್ರೆ ನೀವು ನನಗೆ ಕಮೆಂಟ್ ಹಾಕ್ಬೋದು, ನಾ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ನಿಮ್ಗೆ ಏನಾದ್ರು ಕಮೆಂಟ್ ಮಾಡಕ್ ಹೆಸಿಟೇಟ್ ಆಗ್ತಿತ್ತು, ಕೇಳಕ್ ಒಂದ್ ಸ್ವಲ್ಪ ಇದು ಆಗ್ತಿತ್ತು ಅಂದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಿಗೆ ನೀವು ಮೆಸೇಜ್ ಮಾಡಿದ್ರಿಂದ ನೀವು ಡೈರೆಕ್ಟ್ ಆಗಿ ಅಲ್ಲಿ ಬಂದು ನಾನು ನಿಮಗೆ ನಿಮ್ಮ ಒಂದು ಡೌಟ್ ಏನಾದ್ರು ಅದನ್ನ ಇದು ಮಾಡ್ತೀನಿ. ಹಂಗ ಯಾವ ರೀತಿ ವಿಡಿಯೋ ಬೇಕನ್ನೋದು ಹೇಳ್ರಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಇಷ್ಟ ಹೇಳಿ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ.